ಹಲೋ ಫ್ರೆಂಡ್ಸ್, ಆರ್ ಕೆ ತುಂಬೆ ಚಾನಲಿಗೆ ಸ್ವಾಗತ. ಇಂದು ದಾಳಿಂಬೆ ಸಿಪ್ಪೆಯ ಊಟಕ್ಕೆ ಕಡಿ ಮಾಡೋದು ಹೇಗೆ ಅಂತ ಹೇಳ್ತೇನೆ. ನೋಡಿ, ಇಷ್ಟು ದೊಡ್ಡ ದಾಳಿಂಬೆ ಸಿಪ್ಪೆ, ಇದು ಸರಿ ದಾಳಿಂಬೆ ಸಿಪ್ಪೆಯನ್ನು ಒಣಗಿಸಿ ತೆಗೆದಿಟ್ಟಿದೆ. ನೋಡಿ, ಇಷ್ಟು ದೊಡ್ಡ ದಾಳಿಂಬೆ ಸಿಪ್ಪೆ, ಇದರಿಂದ ಈಗ ಕಡಿ ಮಾಡ್ತೇನೆ. ನೋಡಿ, ಇಷ್ಟು ತೆಂಗಿನ ತುರಿ, ಮೆಣಸು, ಇಷ್ಟು 3 ಉದ್ದದ್ದು 3 ಗಿಡ್ಡ ಮೆಣಸು, ಹುಳಿ, ಮತ್ತು ನೋಡಿ ಇದು ದಾಳಿಂಬೆ ಸಿಪ್ಪೆ, ಅದನ್ನು ಸರಿ ಕಟ್ ಮಾಡಿದ್ದೇನೆ. ಮತ್ತು ಇದು ಜೀರಿಗೆ, ಇದು ಪೆಪ್ಪರ್. ಇಷ್ಟನ್ನೀಗ ಕೋಕೋನಟ್ ಆಯಿಲಲ್ಲಿ ಫ್ರೈ ಮಾಡ್ತೇನೆ. ನೋಡಿ, ಇದು ಎಣ್ಣೆಯಲ್ಲಿ ಹುರಿದಿದ್ದೇನೆ. ಈಗ ಇದನ್ನು ಮಸಾಲೆಗೆ ಹಾಕಬೇಕು. ನೋಡಿ, ಸಿಡಿತಾ ಬಂತು. ನೋಡಿ, ಜೀರಿಗೆ ಸಿಡಿತಾ ಇದೆ. ಈಗ ನೋಡಿ, ಇದನ್ನೀಗ ಮಸಾಲೆಗೆ ಹಾಕಿ ಪುನಃ ಎಣ್ಣೆಗೆ ರುಬ್ಬಬೇಕು. ನೋಡಿ, ಮಸಾಲೆಯನ್ನು ಕಡ್ತಂದೆ. ನೋಡಿ, ಇಷ್ಟು ಹದದಲ್ಲಿ ಇದು ನಯವಾಗಿ ಕಡ್ದಿದ್ದೇನೆ. ಮತ್ತು ಇಷ್ಟು ಹದ ಇದ್ರೆ ಸಾಕು. ಇದನ್ನೀಗ ಕುದಿ ಬರಬೇಕು, ಅಂದರೆ ಜಾಸ್ತಿ ಕುದಿ ಬರಬಾರ್ದು, ಮಾತ್ರ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ನೋಡಿ, ಈಗ ಇದಕ್ಕೆ ಒಗ್ಗರಣೆಗೆ ಬೆಳ್ಳುಳ್ಳಿ ಒಂದು 7-8 ಬೆಳ್ಳುಳ್ಳಿಯನ್ನು ಈ ಥರ ಗುದ್ದಿದ್ದೇನೆ. ಸರಿ ಗುದ್ದಬೇಕು, ಒಂದು ಸಹ ಇಡೀ ಇದ್ದರೆ ಎಣ್ಣೆಯಲ್ಲಿ ಸಿಡಿತದೆ. ಇದಕ್ಕೀಗ ಕೋಕೋನಟ್ ಆಯಿಲ್ ಹಾಕಿ ನಾನು ಕೆಂಪಗೆ ಹುರಿಬೇಕೀಗ. ನೋಡಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ಈಗ ನೋಡಿ, ಈಗ ನೋಡಿ ಕುದಿ ಬರಬೇಕು ಅಂತಿಲ್ಲ, ಸೈಡಲ್ಲಿ ನೋಡಿ ಅಪ್ಪು ಬರ್ತದೆ. ನೋಡಿ, ಸರಿ ಅಪ್ಪು ಬರ್ತದೆ. ಅಷ್ಟು ಬಂದಾಗ ಸಾಕಾಗ್ತದೆ. ಯಾಕೆಂದರೆ ಜಾಸ್ತಿ ಕುದಿ ಬಂದರೆ ಅದು ಮಸಾಲೆ ತೆಳುವಾಗ್ತದೆ. ಯಾವಾಗಲೂ ಕೋಕೋನಟ್ಟಿದ್ದು ಮಸಾಲೆ ಉಂಟಲ್ಲ, ನೋಡಿ ಹೀಗೆ ಸೈಡಲ್ಲಿ ಅಪ್ಪು ಬರ್ತದೆ. ನೋಡಿ, ಥರ ಕುದಿ ಬರುವ ಮೊದಲ ಸ್ಟೇಜ್ ಒಂಥರ ಅಪ್ಪು ಥರ ಬರ್ತದೆ. ನೋಡಿ, ಬರ್ತಾವೆ. ನೋಡಿ, ಸರಿ ಸ್ಲೋ ಮಾಡಬೇಕು. ನೋಡಿ, ಬಂತು. ನೋಡಿ, ಹಾಲು ಬಿಸಿ ಆದಾಗ ಹೇಗೆ ನೋಡಿ ಅಪ್ಪ ಹೀಗೆ ಮೇಲೆ ಬರ್ತದೆ, ಅದೇ ಥರ ಸ್ವಲ್ಪ ಬರ್ತದೆ. ಜಾಸ್ತಿ ಕುದಿ ಬಂದರೆ ತೆಳು ಆಗ್ತದೆ. ಸಾಕಿದು. ಇದಕ್ಕೆ ನೋಡಿ, ಈಗ ಒಗ್ಗರಣೆ ಇಷ್ಟು ಕೆಂಪಾಗಿದೆ. ನೋಡಿ, ಬೆಳ್ಳುಳ್ಳಿದು ಈಗ ನೋಡಿ, ಇದು ಹೆಲ್ದಿ ರೆಸಿಪಿ. ಯಾಕೆ ಹೇಳಿದ್ರೆ, ಮೊದಲಿನ ಕಾಲದ ನಮ್ಮ ಎಲ್ಲ ಹೊಟ್ಟೆ ಸರಿ ಇಲ್ಲದಾಗ, ದಾಲಿಗೆ ರುಚಿ ಇಲ್ಲದಾಗ ಈ ರೆಸಿಪಿಯನ್ನು ಮಾಡ್ತಾಯಿದ್ರು. ಇದು ಭಾರಿ ಒಳ್ಳೆಯದು ಆರೋಗ್ಯಕ್ಕೆ. ದಾಳಿಂಬೆ ಸಿಪ್ಪೆ ಕೂಡ ಒಳ್ಳೆಯದು, ಜೀರಿಗೆ ಒಳ್ಳೆಯದು, ಬೆಳ್ಳುಳ್ಳಿ, ಇದು ಎಲ್ಲ ಅಂಶ ಸೇರೋದ್ರಿಂದ ಹೊಟ್ಟೆ ಸರಿ ಇಲ್ಲದಾಗ ಮತ್ತು ನಾಲಿಗೆ ಕೂಡ ತುಂಬ ಟೇಸ್ಟ್ ಆಗ್ತದೆ ಇದು. ಬಾಯ್ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗುವ.